ವಿನಯ್, ಒಂದು ನಿಮಿಷ. ನಿಮಗೋಸ್ಕರ ಸ್ಪೆಷಲಾಗಿ ಅಡುಗೆ ಮಾಡಿದ್ದೆ, ತಗೊಂಡೋಗಿ. ಪರವಾಗಿಲ್ಲ, ನಾನು ಹೊರಗೆ ತಿಂತೀನಿ. ಹೊರಗಡೆ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಿಲ್ಲ. ಇದೇ ತಗೊಳ್ಳಿ. ಪರವಾಗಿಲ್ಲ, ನಾನು ಹೊರಗೆ ತಿಂತೀನಿ. ಥ್ಯಾಂಕ್ಸ್. ನಿಮಗೋಸ್ಕರ ಪ್ರೀತಿಯಿಂದ ಅಡುಗೆ ಮಾಡಿದ್ದೆ, ತಗೊಂಡೋಗಿ. ಬೇಡ ಅನ್ನಲ್ಲಮ್ಮ ಅವನ. ಕೇಳಿಸ್ತಾ ಇಲ್ವ ನಿಂಗೆ? ದಿನಾಲು ಹೊರಗಡೆ ಹೋಗಿ ಕೆಲಸ ಮಾಡ್ತಾನೆ, ಒಳ್ಳೆ ಏನಾದ್ರು ಬಿಸಿ ಬಿಸಿಯಾಗಿ ತಿಂದ್ಕೊತಾನೆ. ಹಳಸೋಗಿರೋ ಮನಸ್ಸುಗಳು, ಹಳಸೋಗಿರೋ ಅಡುಗೆ ಯಾವತ್ತೂ ರುಚಿ ಅನಿಸಲ್ಲ. ಹೋಗ್ಲಿ ಬಿಡಮ್ಮ, ಕೆಲ್ಸಕ್ಕೆ ಲೇಟ್ ಆಗುತ್ತೆ ಅವನಿಗೆ, ಒತ್ತಾಯ ಮಾಡಬೇಡ. ವಿನಯ್, ಮನೆಯಿಂದ ಹೊರಗಡೆ ಹೋಗೋವಾಗ ಕೈ ಹಿಡಿದವಳು ಏನೇ ಕೊಟ್ಟರು ಬೇಡ ಅನ್ಬೇಡ. ಸಂಜೆವರೆಗೂ ಕುಡಿಯೋಕ್ಕೆ ನೀರು ಸಿಗಲ್ಲ. ದುಡ್ಡು ಕೊಟ್ಟರೆ ರುಚಿಯಾಗಿ ಎಲ್ಲಿ ಬೇಕಾದ್ರೂ ಊಟ ಸಿಗುತ್ತೆ. ಆದರೆ ಕಲ್ಯಾಣಿ ಮಾಡಿರೋ ಈ ಅಡುಗೆಯಲ್ಲಿ ರುಚಿ ಜೊತೆಯಲ್ಲಿ ಪ್ರೀತಿನೂ ಇದೆ. ಬೆಂಗಳೂರು ಯಾವ ಹೋಟ್ಲಲ್ಲೂ ಎಷ್ಟು ಕೊಟ್ಟರು ಈ ಊಟ ಸಿಗೋದಿಲ್ಲ, ನೆನ್ಪಿಟ್ಟು. ಈಗಿನ ಕಾಲದ ಹೆಣ್ಮಕ್ಳು ಅಡುಗೆ ಮನೆಗೆ ಹೋಗೋದೇ ಕಷ್ಟ ಕಣೋ. ಗಂಡನ ಹೇಳ್ಕೊಂಡು ಹೋಟ್ಲು ಸುತ್ತಾ ಇರ್ತಾರೆ. ನೀನು ಹೆಂಡ್ತಿ ನಿನಗೋಸ್ಕರ ಪ್ರೀತಿಯಿಂದ ಅಡುಗೆ ಮಾಡಿಕೊಟ್ರೆ ಬೇಡ ಅಂತ ಹೇಳ್ತಿಯಲ್ಲೋ, ದಡ್ಡ ಅಲ್ವಾ ನೀನು? ಮೊದಲು ತಗೋದು ದಟ್ಸ್ ಗುಡ್. ಸರಿಯಪ್ಪ, ನಾ ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಕೊಡು. ಸ್ವಲ್ಪ ಹಾಗೇನೆ ಒಳಗಿಸೋದು ಸ್ವಲ್ಪ ಕಷ್ಟ, ಆದರೆ ಬಂಗಾರದಂಥ ಹುಡುಗ ಅವನು. ನೀನು ತುಂಬ ಅದೃಷ್ಟವಂತೆಮ್ಮ. ನಿಮ್ಮಿಬ್ಬರನ್ನು ದೇವರು ಅನ್ಯೋನ್ಯವಾಗಿರ್ತಿರಲಿ. ಗಾಡ್ ಬ್ಲೆಸ್. ಒಂದು ತಿಂಗಳು ಟೈಮ್ ಕೊಡ್ತೀನಿ, ಅದಕ್ಕಿಂತ ಜಾಸ್ತಿ ಕೊಡ್ಲಿಕ್ಕಾಗಲ್ಲ. ಹಲೋ, ಬನಶಂಕರಿ ಬರ್ತೀರಾ? ಇಲ್ಲ ಸರ್, ಒಂದ ಕೇಳ್ಕೊಳ್ಳಿ. ಸರಿ, ಬನಶಂಕರಿ ಬೇಡ, ಮಲ್ಲೇಶ್ವರಂ. ಇಲ್ಲ ಸರ್, ಬೇರೆ ಊಟ ಕೇಳಿ. ಆಯ್ತು, ನೀವು ಎಲ್ಲಿ ಹೋಗ್ತೀಯ ಹೇಳಮ್ಮ, ಅಲ್ಲಿಗೆ ಬರ್ತೀನಿ. ಬಿಟ್ರ ನೀನು ಏನು ವಿಷಯ? ಏನು ವಿಷಯ ಇದ್ರೆ ಮಾತ್ರ ಬರಬೇಕಾ? ಇಲ್ಲಾಂದ್ರೆ ನಮ್ಮ ದರ್ಶನ ಕೊಡಲ್ವಾ ನೀವು? ಸುಮ್ಮನೆ ತಲೆ ತಿಂದ. ಯಾಕೆ, ಏನಾಯ್ತು? ಯಾಕೋ ಹವಾಮಾನ ತಾಪಮಾನ ಎಲ್ಲ ಬದಲಾದಂಗಿದೆ. ಒಳ್ಳೆ ಆಕಾಶನೇ ಆಟೋ ಮೇಲೆ ಬಿದ್ದಲ್ ಥರ ನಿಂತಿದ್ಯಾ. ನಿಮ್ಗೇನು ಬಿಡಪ್ಪ, ನೀವೆಲ್ಲರೂ ದೊಡ್ಡ ಮನುಷ್ಯರು. ನಿಮಗೆ ಕೈಗೊಬ್ರು ಕಾಲ್ಗೊಬ್ರು ಇರ್ತಾರೆ. ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆ ಹಾಗಲ್ವಲ್ಲ, ಹೇಳ್ಕೊಳಕ್ಕಾಗದರಷ್ಟು ಪ್ರಾಬ್ಲಮ್ಸ್ ಇರುತ್ತೆ. ನಿಮಗೆ ಅದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ. ಸರಿ ಆಯ್ತು, ಐಸ್ ಕ್ರೀಮ್ ಕೊಡಿಸ್ತೀನಿ ಬಾ. ಅವಾಗಲಾದ್ರೂ ಕೂಲ್ ಆಗ್ತೀಯಾ? ನಾನು ದುಡ್ಡಲ್ಲೇ ಕೊಡಿಸ್ತೀನಿ ಬಾಮ. ಸುಮ್ಮನೆ ಅದೆಲ್ಲ ಏನೂ ಬೇಡ, ನೀನು ಹೋಗು. ಕೂಲ್ ಡೌನ್, ಕೂಲ್ ಡೌನ್, ಕೂಲ್ ಕೂಲ್. ಈಗ ನಾನು ಹೇಳೋ ವಿಷಯ ನೀನು ಕೇಳಿದ್ರೆ ಈ ಡಬ್ಬ ಥರ ಇರೋ ಮೂಡು ಪಕ್ಕ ಫುಲ್ ಖುಷಿಯಾಗ್ಬಿಡುತ್ತೆ. ಆಮೇಲೆ ನೀನೇ ನನಗೆ ಐಸಿಂಗ್ ಕೊಡಿಸ್ತೀಯ. ಸರಿ, ಅದೇನು ಅಂತ ಹೇಳಿ. ಅದೇನು ಮುಖನ ಸೆಂಡ್ರಿಸ್ಕೊಂಡು ಕೇಳ್ತಿದ್ಯಾ ಏನು ಅಂತ? ಲೈಫಲ್ಲಿ ಜೋಶ್ ಇರಬೇಕು, ಎಕ್ಸೈಟ್ಮೆಂಟ್ ಇರಬೇಕು. ಓಕೆ 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 ಏನಿಲ್ಲ, ನೀನು ಅದಕ್ಕೆ ಹತ್ರ ಹೋಗಿ ಏನೋ ಹೇಳಿದ್ಯಾ, ಅದೇನು ಅಂತ ನನಗೆ ಗೊತ್ತಿಲ್ಲ. ಬಟ್ ಒಂದಂತೂ ಸತ್ಯ, ನೀನು ಮಾತಾಡಿರೋದ್ರಿಂದ ಅದಕ್ಕೆ ಚೇಂಜ್ ಆಗಿದ್ದಾರೆ. ಇವತ್ತು ಅದಕ್ಕೆ ವಿನಿಗೆ ಅವ್ರ ಕೈಯಾರ ಅಡುಗೆ ಮಾಡಿ ಟಿಫನ್ ಬಾಕ್ಸ್ ಹಾಕಿದ್ದಾರೆ. ಅದಕ್ಕೆ ಮತ್ತೆ ವಿನಯ್ ಲವ್ ಸ್ಟೋರಿ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಈಗ ಸ್ಟಾರ್ಟ್ ಆಗ್ತಿದೆ. ಅದೇ ನನಗೆ ಫುಲ್ ಖುಷಿ ಆಗ್ತಾ ಇರೋದು. ಅದು ಸಾಧ್ಯ ಆಗಿದ್ದು ನಿನ್ನಿಂದ. ಥ್ಯಾಂಕ್ ಯು ಸೋ ಮಚ್. ಅಕ್ಕ ಸ್ವಲ್ಪ ಹಾಗೆ ಶುರುನಲ್ಲೇ ಸ್ವಲ್ಪ ಅಡ್ಜಸ್ಟ್ ಆಗಲ್ಲ, ಅಡ್ಜಸ್ಟ್ ಆದಮೇಲೆ ಸಮಸ್ಯೆನೇ ಇರಲ್ಲ. ಇನ್ನೂ ಎಲ್ಲ ಸರಿ ಹೋಗುತ್ತೆ, ನೀವೇನು ತಲೆ ಕೆಡಿಸ್ಕೋಬೇಡಿ.
ಶಾಂತ ಸರಪಟಕ್ಕೆ ಥರ ಮಾತಾಡ್ತಿದ್ದವಳು ಯಾಕೋ ಇವತ್ತು ಡಲ್ ಹೊಡಿತಾ ಇದ್ದಾಳಲ್ಲ. ಮಾತಾಡ್ತಾಳೆ, ಆದರೆ ಮಾತಲ್ಲಿ ಎಮೋಷನ್ನೇ ಇಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತವಾಗ್ಲೂ ಇದೆ. ಏನಮ್ಮ ಸೊಸೆ ರಾಣಿ, ಏನು ಯೋಚನೆ ಮಾಡ್ತಾ ನಿಂತಿದ್ಯಾ? ಓ ಪ್ರೀತಿಯಿಂದ ಕೊಟ್ಟ ಡಬ್ಬಿ ಮನೆ ಊಟ, ಹೆಂಡತಿ ಮಾಡಿರೋ ಅಡುಗೆ ಡಬ್ಬಿ ನಿನ್ನ ಕೈಲೇ ಇದೆ. ಯಜಮಾನ್ರು ತಕೊಂಡು ಹೋಗಿಲ್ವೇ? ತಕೊಂಡು ಹೋಗೋ ಥರ ಡ್ರಾಮಾ ಮಾಡಿ ಅಲ್ಲೇ ಬಿಟ್ಟು ಹೋಗಿದ್ದಾನೆ. ನನಗೆ ಈ ಟೈಮಲ್ಲಿ ಯಾರನ್ನು ಕಂಡ್ರೆ ಅಯ್ಯೋ ಅನಿಸುತ್ತೆ ಗೊತ್ತಾ? ಯಶೋದನ್ನ ಕಂಡ್ರೆ. ಯಾಕೆ ಹೇಳು? ಮನೆ ದೇವ್ರಿಗೆ ಹರಕೆ ಹೊತ್ಕೊಂಡು ಈ ಮನೆಗೆ ಒಳ್ಳೇದಾಗಲಿ, ಎಲ್ಲ ಸಂಬಂಧಗಳು ಚೆನ್ನಾಗಿರಲಿ, ಯಾವ ಸಮಸ್ಯೆಗಳು ಬಾರದೇ ಇರಲಿ ಅಂತ ದೇವ್ರನ್ನ ಕೇಳ್ಕೊಳಕ್ಕೆ ಹೋದರೆ ಇಲ್ಲಿ ಎಲ್ಲ ಉಲ್ಟ. ನಾವು ಒಂದು ಕೇಳ್ಕೊಂಡ್ರೆ ದೇವ್ರ ಆಟ ಯಾರಿಗೆ ಗೊತ್ತಿರುತ್ತೆ ಹೇಳು? ಇದನ್ನು ಯಾರಿಗೆ ಹೇಳಿ ಸರಿ ಮಾಡೋದಪ್ಪ? ಮಾವ. ಹೋಗಲಿ ಬಿಡಮ್ಮ, ಇಷ್ಟೆಲ್ಲ ಆದಮೇಲೆ ಅದನ್ನೆಲ್ಲ ಅವನಿಗೆ ಹೇಳಿ ಯಾಕೆ ಅವನ ಮನಸ್ಸನ್ನು ನೋಯಿಸೋದು? ಈಗ ನೀನು ಇಷ್ಟೆಲ್ಲ ಮಾಡಿರೋದೇ ಸಾಲದಾ? ಹಾಂ, ಒಂದು ಕಿವಿ ಮಾತು ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ. ಕೆಟ್ಟ ಮನಸ್ಸುಗಳು, ಕೆಟ್ಟ ಯೋಚನೆಗಳು, ಕೆಟ್ಟ ಉದ್ದೇಶಗಳು ಯಾವಾಗಲೂ ಕೆಟ್ಟ ಪರಿಣಾಮನೇ ಕೊಡೋದು. ಇದನ್ನೆಲ್ಲ ಅರ್ಥ ಮಾಡ್ಕೊ. ಒಂದಲ್ಲ ಒಂದಿನ ನಿಂಗೆ ತಿರುಗಿ ಬೀಳುತ್ತೆ ಇದೆಲ್ಲ.